ಇನ್ನು ನೆಕ್ಸ್ಟ್ ಬೆಳಗಾವಿಯ ಸ್ಟೋರಿಗನ್ನು ನೋಡೋಣ. ಇಲ್ಲಿ ನೋಡಿ, ಪ್ರಿಯಕರನ ಜೊತೆ ಸೇರಿ ಪತಿಗೆ ಚಟ್ಟ ಕಟ್ಟಿಬಿಟ್ಟಿದ್ದಾಳೆ ಪತ್ನಿ. ಯಾಕೋ ಇತ್ತೀಚೆಗೆ ಈ ರೀತಿಯಾದಂಥ ಕೇಸ್ಗಳು ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆಯಪ್ಪ. ವಿಕಲಚೇತನನ ಮೇಲೆ ಮೋಹ ಆಗಿ ಪ್ರಿಯಕರನ ಜೊತೆ ಸೇರಿ ಪತಿಗೆ ಚಟ್ಟ ಕಟ್ಟಿಬಿಟ್ಟಿದ್ದಾಳೆ ಪತ್ನಿ. ಪತಿಯನ್ನ ಕೊಲೆ ಮಾಡಿ ವಿಕಲಚೇತನ ಪ್ರಿಯಕರನ ಜೊತೆಗೆ ಪಾರ್ಟಿ ಮಾಡಿದ್ದಾರೆ ಆ ಮಹಿಳೆ. ಧಾರವಾಡದ ಅಮ್ಮಿನಬಾವಿಯ ಈರಪ್ಪ ಆಡಿನ್ ಎಂಬಾತನ ಕೊಲೆಯಾಗಿರೋದು. ಜುಲೈ 7ನೇ ತಾರೀಕು ರಾಮದುರ್ಗದ ಖಾನ್ಪೇಟೆ ಸಮೀಪ ಈರಪ್ಪನ ಕೊಲೆ ಆಗುತ್ತೆ. ಕುತ್ತಿಗೆಗೆ ಟವಲ್ ಸುತ್ತಬಿಟ್ಟು ಮರ್ಮಾಂಗಕ್ಕೆ ಒದ್ದು ಈರಪ್ಪನನ್ನ ಬರ್ಬರ ಹತ್ಯೆ ಮಾಡ್ತಾರೆ. ಈರಪ್ಪನ ಪತ್ನಿ ಕಮಲವ್ವ ಖಾನ್ಪೇಟೆ ನಿವಾಸಿ ಸಾಬಪ್ಪ ಮಾದರ್ ಅರೆಸ್ಟ್ ಆಗಿರೋದೀಗ. ಕೊಲೆಗೆ ಸಾಥ್ ಕೊಟ್ಟಂತ ಸಾಬಪ್ಪನ ಸ್ನೇಹಿತ ಫಕೀರಪ್ಪ ಕಣವಿ, ಆತನನ್ನೂ ಕೂಡ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಯಾಕೋ ಇತ್ತೀಚೆಗೆ ಇಂಥ ಕೇಸ್ಗಳು ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ. ಪ್ರಿಯಕರನ ಜೊತೆ ಸೇರಿ ಪತಿಗೆ ಚಟ್ಟ ಕಟ್ಟಿರುವಂಥ ಸ್ಟೋರಿಗಳು ಸಿಕ್ಕಾಪಟ್ಟೆ ಆಗ್ತಾ ಇದ್ದಾವೆ ಇತ್ತೀಚೆಗೆ. ಹಾಗಾಗಿ ಯುವಕರು ಭಯ ಪಡ್ತಾ ಇದ್ದಾರೆ. ಏನಪ್ಪ ಇದು, ಪ್ರಿಯಕರನ ಜೊತೆ ಸೇರಿ ಪತ್ನಿ ಗಂಡನ ಕೊಲೆ ಮಾಡಿಸ್ತಾಳೆ ಅಂತಂದರೆ ಸಮಾಜ ಯಾವ ಕಡೆಗೆ ಹೋಗ್ತಾ ಇದೆ? ಯುವಕರು ಭಯ ಪಡ್ತಾ ಇದ್ದಾರೆ. ಎಕ್ಸ್ಪೆಷಲಿ ಕಾಲ ತುಂಬ ಕೆಟ್ಟೋಯ್ತು, ಯಾರನ್ನು ನಂಬೋದು ಯಾರನ್ನು ಬಿಡೋದು ಅಂತ. ಎರಡು ವರ್ಗ ಇದೆ ಇವಾಗ. ಒಂದು ವರ್ಗ ಹುಡುಗಿ ಸಿಗ್ತಾಲ್ಲ ಅಂಥೇಳಿ ಒದ್ದಾಡ್ತಾ ಇದೆ, ಇನ್ನೊಂದು ವರ್ಗ ಇದೆ ಭಯ ಪಡ್ತಾ ಇದೆ. ಮದುವೆ ಆಗೋದ್ರೆ ಹೆಂಗಪ್ಪ ಕತೆ, ಹಿಂಗೆಲ್ಲ ಆಗೋದ್ರೆ ಅಂತ. ಯಾಕೆಂದರೆ ಸ್ಟೋರೀಸ್ಗಳು ಹಂಗೆ ಬರ್ತಿದ್ದಾವೆ ಇತ್ತೀಚೆಗಂತೂ. ಟ್ರೆಂಡಿಂಗ್ನಲ್ಲಿದೆ ಸುದ್ದಿ. ನೀವು ಅಬ್ಸರ್ವ್ ಮಾಡಿ, ಯಾವುದೇ ಒಂದು ವಿಚಾರ ಅಥವಾ ಯಾವುದೇ ಒಂದು ಘಟನೆ ಆದರೂ ಅದು ಟ್ರೆಂಡಿಂಗ್ ಆಗ್ತಾ ಇರುತ್ತೆ. ಅಂದರೆ ಅದು ಮುಂದುವರಿತಾನೆ ಇರುತ್ತೆ, ರಿಪೀಟ್ ಆಗ್ತಾನೆ ಇರುತ್ತೆ. ಒಂದು ಕೇಸ್ ಮಾಸೋ ಮುಂಚೆಯೇ ಮತ್ತೊಂದು ಕೇಸ್ ಬರುತ್ತೆ. ಈಗ ನಿನ್ನೆ ಅದು ಒಂದು ಡ್ಯಾಮ್ ಕೆಳಗಡೆಗೆ ತಳ್ಳಿಬಿಟ್ಟಿದ್ಲಲ್ಲ ಪತಿಯನ್ನು, ಈ ಆರೋಪ ಆಯ್ತಲ್ಲ. ಈ ಬೆನ್ನಲ್ಲೇ ನೋಡಿ, ಪ್ರಿಯಕರನ ಜೊತೆ ಸೇರಿ ಪತ್ನಿ ಚಟ ಕಟ್ಬಿಟ್ಟಿದ್ದಾಳೆ ಪತಿಗೆ.